ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ. ಒಂದು 12 ಗಂಟೆ 12:15 ಇರ್ಬೋದು ಟೈಮು. ಇವಾಗ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸ ಮತ್ತು ಎದ್ದಿದ್ದು ಲೇಟೇ. ನೆನ್ನೆ ಆ್ಯಕ್ಚುಲಿ ನನ್ನ ಮಗಳು ಹಾಲಿಡೇಸ್ಗೆ ಬಂದಿರೋದ್ರಿಂದ ರಾತ್ರಿ ಎಲ್ಲರೂ ಸ್ವಲ್ಪ ಹರಟೆಗಳು ಹೊಡ್ಕೊಂಡು ಫಿಲಮ್ ನೋಡಿಕೊಂಡು ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಲೇಟಾಗಿ ಮಲ್ಕೊಂಡಿದ್ವಿ. ಆರಾಮಾಗಿ ಎದ್ದೋಳೋಣ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು. ಇನ್ನೇನು ರಜಾ ಇರೋದ್ರಿಂದ ಆರಾಮಾಗಿ ಎದ್ದು ನಿಧಾನ ಕೆಲಸಗಳು ಮಾಡ್ಕೊಳ್ಳೋಣ ಅಂತ. ಬಟ್ ನನ್ನ ಹಸ್ಬೆಂಡ್ ಆಲ್ ಆಫ್ ಎ ಸಡನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಎಲ್ಲ ಪಟ 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 ಅಂತ ಬೇಗ ಕೆಲಸ ಮುಗಿಸ್ಕೊಂಡು, ಟಿಫನೂ ಮಾಡಿಲ್ಲ, ಸರಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಹೊರಟ್ವಿ. ನಾವು ಕೆಲಸ ಎದ್ದಿದ್ದೇ ಲೇಟು. ಫಸ್ಟ್ ಆಫ್ ಆಲು ಅಲ್ಲಿಂದ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ರದ್ದು ಆಗಬೇಕಲ್ಲ, ಎಲ್ಲ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಹೋಯಿತು. ಸೊ ಒಟ್ಟಿಗೆ ಆನ್ ದ ವೇ ಮಧ್ಯಾಹ್ನ ಅಲ್ಲೇ ಎಲ್ಲರೂ ತಿನ್ಕೊಳ್ಳೋಣ, ಇನ್ನು ಮಾಡ್ಕೊಂಡು ಬೇರೆ ಕುತ್ಕೊತೀಯ, ಅದನ್ನು 1 ಗಂಟೆ ಮಾಡ್ತೀಯ ಅಂತ ನನ್ನ ಹಸ್ಬೆಂಡ್ ಅಂದರು. ಸೊ ಅದಕ್ಕೋಸ್ಕರ ಆನ್ ದ ವೇ ಟಿಫನು ಮುಗಿಸ್ಕೊಂಡು, ಅಂದರೆ ಬ್ರಂಚ್ ಅಂತಲೇ ಹೇಳ್ಬೋದು, ಮುಗಿಸ್ಕೊಂಡು ಹೋಗ್ತಾ ಬೇಕಾದ್ರೆ ಅಲ್ಲೆಲ್ಲಾದರೂ ಊಟ ಮಾಡ್ಕೊಳ್ಳೋಣ, ಲೈಟಾಗಿ ಟಿಫನ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಟಿಫನ್ನು ಸ್ವಲ್ಪ ಕಾಫಿ, ಯಾಕೆಂದರೆ ಬೆಳಗ್ಗೆ ಎದ್ದಾಗಿಂದ ಏನೂ ಹಾಲಾಗಲಿ ಕಾಫಿ ಆಗಲಿ ಏನೂ ಕುಡಿದಿರಲಿಲ್ಲ. ಪಾಪ ಮಕ್ಕಳು ಕೂಡ ಅಷ್ಟೇನೆ ಏನೂ ಕುಡಿದಿರಲಿಲ್ಲ. ಬಿಕಾಸ್ ಅರ್ಜೆಂಟಿಗೆ ರೆಡಿ ಆದರು. ನನ್ನ ಹಸ್ಬೆಂಡ್ ಹೇಳಿದ್ದೇ ಲೇಟು ಅಂತ ಹೇಳಿದ್ನಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಅದಕ್ಕೋಸ್ಕರನೇ ಅರ್ಜೆಂಟ್ಗೆ ಎಲ್ಲ ರೆಡಿ ಆದ್ವಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವೀಗ ಹೊರಟಿರೋದು ಬಂದು ಕದ್ರಿ ಟೆಂಪಲ್ಗೆ. ಇದು ಬಂದು ಆಂಧ್ರಲ್ಲಿದೆ. ಸೊ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕದ್ರಿ ಟೆಂಪಲ್ಗೆ. ಅಂದರೆ ಸುಮಾರು ಸತಿ ಕೇಳಿದ್ವಿ. ನಾವು ಇನ್ನೊಂದು ಮ್ಯಾಂಗ್ಳೂರಲ್ಲಿದೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗಿದ್ವಿ. ಇದು ಬಂದು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದು. ಆ್ಯಕ್ಚುಲಿ ಅಂದರೆ ತುಂಬ ವರ್ಷದಿಂದ ನನ್ನ ಹಸ್ಬೆಂಡ್ ಅನ್ಕೊತಿದ್ರಂತೆ ಹೋಗಬೇಕು ಅಂತ ಅಂದ್ಬಿಟ್ಟು. ಬಟ್ ಆಗ್ತಾನೆ ಇರಲಿಲ್ಲ ಹೋಗೋದಕ್ಕೆ ಅಂದ್ಬಿಟ್ಟು. ಹಿಂಗೆ ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಮಾಡಿದ್ರೇ ಹೋಗೋಕ್ಕಾಗೋದು. ಇಲ್ಲ ನಾವು ಹೋಗ್ತೀವಿ, ಇದು ಮಾಡ್ತೀವಿ, ಹಂಗೆ ಹಿಂಗೆ ಅಂತಂದರೆ ಆಗೋದೇ ಇಲ್ಲ. ಸೊ ಹೊರಟ್ವಿ ನಾವೂನು. ಮತ್ತು ಇಲ್ಲಿ ಹೋಗ್ತಾ ಆನ್ ದ ವೇ ರೂಟ್ ಅಂತೂ ಸಕ್ಕತ್ತಾಗಿದೆ. ರೋಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಂಧ್ರದಲ್ಲೇ ಆಗಿರ್ಬೋದು. ಅಂದರೆ ಅರ್ಧ ದಾರೀಲಿ ಇನ್ನು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಇನ್ನು ಅರ್ಧ ದಾರೀಲಿ ಚೆನ್ನಾಗಿದೆ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಒಂದು ಮಧ್ಯಾಹ್ನನೇ ಆಗೋಗಿತ್ತು. ಸ್ವಲ್ಪ ಲೈಟಾಗಿ ಟಿಫನ್ ಮಾಡ್ಕೊಂಡಿರೋದ್ರಿಂದ ಎಲ್ಲರಿಗೂ ಹೊಟ್ಟೆ ಹಸಿವು ಬೇರೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಒಂದು ಅಂಗಡಿ ಕಾಣಿಸ್ತು, ಅಂದರೆ ದೇವಸ್ಥಾನ ಹತ್ರ ಹೋಗ್ತಿದ್ದಂಗೆ ಒಂದು ಅಂಗಡಿ ಕಾಣಿಸ್ತು. ಇಲ್ಲಿ ಆಳು ಮುಳು ಕುರುಕುಲು ತಿಂಡಿಗಳೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಯಾವುದೇ ಥರದ ಹೋಟೆಲ್ಸ್ ಇಲ್ಲ. ಅಂದರೆ ಕದ್ರಿ ದೇವಸ್ಥಾನಕ್ಕೆ ಹೋಗೋ ದಾರಿ ಫುಲ್ಲು ಹೈವೇ, ಯಾವುದೇ ಥರದ ಹೋಟೆಲ್ಸ್ ಇಲ್ಲ. ನಾವು ಹೋಗೋ ಟೈಮ್ಗಂತೂ ಎಲ್ಲ ಕ್ಲೋಸ್ ಆಗಿತ್ತು. ನಾನು ಹೇಳಿದ್ನಲ್ಲ, ಮಧ್ಯಾಹ್ನ ಆಲ್ರೆಡಿ ಆಗೋಗಿತ್ತು, ನಾವು ಬಿಟ್ಟಿದ್ದೇ ಲೇಟು. ಅಂಥದ್ರಲ್ಲೂ ಒಂದು 4 o'clock ಅಂತ ಅನ್ಕೊತೀನಿ. ಎಲ್ಲ ಕ್ಲೋಸಿಂಗ್ ಟೈಮು ಒಂಥರ ಮೆಸ್ ಥರ ಆ ಥರ ಇರುತ್ತೆ ಅಲ್ಲಿ. ಸೊ ಎಲ್ಲ ಕ್ಲೋಸಿಂಗ್ ಟೈಮು. ಮತ್ತು ನಾನ್ ವೆಜ್ಗಳು ಜಾಸ್ತಿ. ನಾವು ನಾನ್ ವೆಜ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ಅದಕ್ಕಾಗಿಯೇ ಇಲ್ಲಿ ಲೇಸು ಮತ್ತು ಅದೇನೋ ಚಿಪ್ಸು, ಕೋಡ್ಬಳೆ, ಬೋಟಿ, ಇದಂತೂ ನಾವು ಚಿಕ್ಕ ವಯಸ್ಸಲ್ಲಂತೂ ತುಂಬಾ ತಿಂತಾ ಇದ್ವಿ. ಯಾರಿಗೆಲ್ಲ ಈ ಬೋಟಿ ತಿಂದಿರೋ ನೆನಪಿದೆ ಕಮೆಂಟ್ ಮಾಡಿ. ಚಿಕ್ಕ ವಯಸ್ಸಲ್ಲಂತೂ ಎಲ್ಲ ಬೆರಳುಗಳಿಗೆಲ್ಲ ಹಾಕ್ಕೊಂಡು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಈ ತಿಂಡಿಗಳಂತೂ. ಈಗ ರೇರ್ ಈ ಥರ ಹಳ್ಳಿಗಳ ಸೈಡು ಈ ಥರ ಬಂದರೆ ಕಾಣಿಸುತ್ತೆ. ಬ್ಯಾಂಗ್ಳೂರಲ್ಲಂತೂ ಬೋಟಿ ಕಮ್ಮಿನೇ ಬಿಡಿ, ನಾನಂತೂ ನೋಡೇ ಇಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಈ ಥರ ನನ್ನ ಮಗಳು ಆ ಚಿಪ್ಸ್ ಬೇಕು, ಈ ಚಿಪ್ಸ್ ಬೇಕು, ಫಸ್ಟ್ ಆಫ್ ಆಲ್ ಕೊಡ್ಸಲ್ಲ. ಈ ಥರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಬಿಡ್ತಾರಾ ಮಕ್ಕಳು ಹೇಳಿ? ಇನ್ನು ಎಲ್ಲ ತಗೊಂಡು ಎಲ್ಲನೂ ನನ್ನ ಹಸ್ಬೆಂಡ್ಗೂ ಹೊಟ್ಟೆ ಹಸಿತಾ ಇತ್ತು. ಆ್ಯಕ್ಚುಲಿ ಅವ್ರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಿನ್ನಲ್ಲ. ಬಟ್ ಇವಾಗ ಬೆಳಗ್ಗೆ ಟಿಫನ್ ಲೈಟಾಗಿ ಮಾಡಿದರು. ಸೊ ಇನ್ನೇನು ಅಂತ ಅಂದ್ಬಿಟ್ಟು ನಾವೂನು ಊಟ ಮಾಡಿ ಮತ್ತೆ ಗ್ಯಾಸ್ಟ್ರಿಕ್ ಏನಾದ್ರು ಫಾರ್ಮ್ ಆದರೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅದೇ ಈ ಫಸ್ಟು ತುಂಬ ಹೊಟ್ಟೆ ಹಸಿವು ತಡ್ಕೊಂಡು ಇರೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇನ್ನೂ ಸ್ವಲ್ಪ ದೂರ ಇದೆ ದೇವಸ್ಥಾನ. ಸೊ ಅದಕ್ಕಾಗಿಯೇ ಇಲ್ಲಿ ಚಿಪ್ಸು ಆಳು ಮುಳು ಏನು ಸಿಗುತ್ತೋ ಎಮರ್ಜೆನ್ಸಿಗೆ. ಇವ್ರನ್ನ ಕೇಳಿದ್ವಿ ಹೋಟೆಲ್ಸ್ ಎಲ್ಲಿದೆ ಇಲ್ಲಿ ಅಂತ ಅಂದ್ಬಿಟ್ಟು. ಮುಂದೆ ಇದೆ ಅಂತಂದರು.
ನಾವು ಇಲ್ಲಿಂದ ಮುಂದೆ ಬಂದು ಅಂದರೆ ಸ್ವಲ್ಪ ದೂರ ಹೋಗಿ ನೋಡಿದ್ವಿ, ನಮ್ಗೆ ಯಾವುದೇ ಥರದ ಹೋಟೆಲ್ಸ್ ಅಂತೂ ಸಿಕ್ಕಲಿಲ್ಲ. ಹೋಟೆಲ್ ಹುಡ್ಕೊಂಡು ಆಲ್ರೆಡಿ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ ನಾವು. ಇನ್ನೇನು ದೇವ್ರ ದರ್ಶನ ಮಾಡ್ಬಿಟ್ಟು ಒಟ್ಟಿಗೆ ಅಲ್ಲೆಲ್ಲರೂ ದೇವ್ರ ದರ್ಶನ ಆದಮೇಲೆ ಎಲ್ಲರೂ ಕಾಫಿ ಮತ್ತು ಸ್ನ್ಯಾಕ್ಸ್ ತೊಗೊಂಡು ಒಟ್ಟಿಗೆ ನೈಟ್ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಈ ಚಿಪ್ಸು ಆಳು ಮುಳು ಎಲ್ಲ ತೊಗೊಂಡಿದ್ವಲ್ಲ, ಸೊ ಲೈಟಾಗಿ ಹೊಟ್ಟೆ ತುಂಬಿಸ್ಕೊಂಡಿದ್ವಿ. ದೇವಸ್ಥಾನ ಹತ್ರ ಪಾರ್ಕಿಂಗ್ ಅಂತೂ ನಮಗೆ ತುಂಬಾ ರಶ್ ಇತ್ತು. ಸೊ ನಾವು ಇಲ್ಲೊಂದು ಕಡೆ ಪಾರ್ಕಿಂಗ್ ಸಿಕ್ತು ಅಂದ್ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಇದು ಬಂದು ದೇವಸ್ಥಾನದ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಇದು. ನಮಗೆ ಲೊಕೇಶನ್ ತೋರಿಸಿದೆ ಹೀಗೆ, ಇನ್ನು ಫ್ರಂಟ್ ಎಂಟ್ರೆನ್ಸ್ ಆ ಕಡೆ ಇದೆ. ನಾವು ಅದೇ ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಆ ಕಡೆಯಿಂದ ಬರಬೇಕು ಅಂತ ಅಂದ್ಬಿಟ್ಟು. ಲೊಕೇಶನ್ ನಮಗೆ ಈ ಕಡೆಯಿಂದ ತೋರಿಸಿರೋದಕ್ಕೆ ನಾವು ಈ ಕಡೆಯಿಂದ ಬಂದ್ವಿ. ಸೊ ಇದು ಬಂದು ಬ್ಯಾಕ್ ಎಂಟ್ರೆನ್ಸ್. ಆ್ಯಕ್ಚುಲಿ ನಾವು ಇದೇ ಮೇನ್ ಎಂಟ್ರೆನ್ಸ್ ಅಂತ ಅಂದ್ಕೊಂಡ್ವಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಇದು ಬ್ಯಾಕ್ ಎಂಟ್ರೆನ್ಸ್ ದೇವಸ್ಥಾನದ್ದು ಅಂತ ಅಂದ್ಬಿಟ್ಟು. ದೇವಸ್ಥಾನ ಏನೋ ಓಪನ್ ಇಲ್ಲ ಅನಿಸುತ್ತೆ. ದೊಡ್ಡದಾಗೆ ಇದೆ ದೇವಸ್ಥಾನ. ಹ್ಯಾಂಡ್ ವಾಶ್ ಎಲ್ಲಿದೆ? ರಥ ಎಳಿತಾರಲ್ಲ ಅದಕ್ಕೆ. ಎಷ್ಟು ದಪ್ಪ ಇದೆ ನೋಡು ತೇರಿಗೆ. ಹೆಂಗೆ ಎಷ್ಟಪ್ಪ ಹೆಂಗಿದೆ. ಆ್ಯಕ್ಚುಲಿ ಇದು ಮೇನ್ ಎಂಟ್ರೆನ್ಸ್ ಬರೋದು, ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇಲ್ಲಿ ಬರೋದು. ನಾವು ಬಂದಿದ್ದು ಬ್ಯಾಕ್ ಸೈಡಿಂದ. ಸೊ ನಾನು ಹೇಳ್ದಂಗೆ ಗೊತ್ತಿರಲಿಲ್ಲ. ಸೊ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ಅಲ್ಲಿಂದಾನೇ ಬಂದ್ವಿ. ನಾವು ಒಳಗಡೆ ಎಂಟ್ರಿ ಕೊಟ್ಟಾಗ ದೇವಸ್ಥಾನ ಇನ್ನೂ ಓಪನ್ ಇರಲಿಲ್ಲ. 5 o'clockಗೆ ಟೆಂಪಲ್ ಓಪನ್ ಅಂತಂದರು. ನೋಡಿದ್ರೆ ಆಲ್ರೆಡಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಓಪನ್ ಇಲ್ವಲ್ಲ ಟೆಂಪಲ್ಲು, ಇನ್ನೂ ಯಾರೂ ಜನ ಇಲ್ಲ ಅಂತ ಅಂದ್ಕೊಂಡ್ರು. ಒಳಗಡೆ ಬಂದರೆ ಜನ ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ಕ್ಯೂ ಅಲ್ಲಿ ನಿಂತಿರೋದು ಒಂದಷ್ಟು ಜನ. ಅಂದರೆ ಅಲ್ಲೇ ಕೂತ್ಬಿಟ್ಟಿದ್ರು ಎಲ್ಲರೂ. ಮತ್ತೆ ನಾವು ಬಂದು ಒಂದು ಟೆಂಪಲ್ ಓಪನ್ ಆಯಿತು ಅಂತ ಹೇಳಿದ ತಕ್ಷಣ ನಾವು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಅಷ್ಟೊತ್ತಿಗೆ ಸಾಕಷ್ಟು ಜನ ರಶ್ ಇತ್ತು. ಮತ್ತೆ ಇಲ್ಲಿ ಇನ್ನೊಂದು ಮೊಬೈಲು ಒಳಗಡೆ ಅಲೌ ಮಾಡೋದಿಲ್ಲ. ಸೊ ನಮಗದು ಗೊತ್ತಿರಲಿಲ್ಲ ಮೊಬೈಲ್ ಅಲೌ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಬಂದು ಅನೌನ್ಸ್ ಮಾಡಿದ್ರು ಮೊಬೈಲ್ ಎಲ್ಲ ಯಾವುದೂ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ, ಕೌಂಟರಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ಅದಕ್ಕಾಗಿ ನೋಡಿದ್ವಿ, ಹಂಗೂ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಮೊಬೈಲ್, ನೋಡೋಣ ಪರ್ಸಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಬಟ್ ಚೆಕಿಂಗ್ ಅಂತೂ ತುಂಬಾ ಸ್ಟ್ರಿಕ್ಟ್ ಆಗಿತ್ತು. ನೋಡಿ ರಶ್ಶು ಎಷ್ಟಿದೆ ಅಂತ ಅಂದ್ಬಿಟ್ಟು. ನಾವು ಈ ಗಳಿಗೆಗಂತೂ ಅಂದರೆ ತುಂಬ ಹೊತ್ತಾಗುತ್ತೆ ಅಂದ್ಕೊಂಡ್ವಿ. ಮತ್ತು ಅಂದರೆ ಪಾಸ್ ಆಗ್ತಾನೆ ಇತ್ತು ಲೈನು. ಸೊ ಅದರಿಂದ ಬೇಗ ದರ್ಶನ ಮುಗಿಸ್ಕೊಂಡು ನಾವಿದು ದರ್ಶನ ಮುಗಿಸ್ಕೊಂಡು ಬಂದಿದ್ದು ಆಚೆ. ಇದು ಪ್ರಸಾದ ಹತ್ರ ಅಂದರೆ ಲಡ್ಡು ಕೌಂಟರ್ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದಿದ್ದು. ನಾನು ಹೇಳ್ದಂಗೆ ಒಳಗಡೆ ಮೊಬೈಲ್ ಅಲೌ ಇಲ್ಲದೆ ಇರೋದ್ರಿಂದ ಯಾವುದೇ ಥರದ ರೆಕಾರ್ಡಿಂಗ್ಸ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ದೇವ್ರು ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಅಲಂಕಾರ ಅಷ್ಟೇ ಸಕ್ಕತ್ತಾಗಿ ಮಾಡಿದರು ದೇವ್ರಿಗೆ. 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿನ ನೋಡೋದಕ್ಕೆ. ಅಷ್ಟು ಚೆನ್ನಾಗಿತ್ತು. ಅಂದರೆ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ತಾನೆ ಇರಬೇಕು ಅಂತ ಅಂದ್ಬಿಟ್ಟು. ರಶ್ ಇರೋದ್ರಿಂದ ಕಳಿಸ್ತಾನೆ ಇದ್ರು, ಮುಂದೆ ಕಳಿಸ್ತಾನೆ ಇದ್ರು. ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ನಿಂತು ಆಮೇಲೆ ದರ್ಶನ ಮಾಡ್ಬೋದಾಗಿತ್ತು. ತುಂಬ ಫೋರ್ಸ್ ಆಗಿ ಏನು ತಳ್ತಾ ಅಂದರೆ ಬೇರೆ ದೇವಸ್ಥಾನದಲ್ಲೆಲ್ಲ ತಳ್ತಾನೆ ಇರ್ತಾರಲ್ಲ, ಹೋಗಿ 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 ಅಂತ ಅಂದ್ಬಿಟ್ಟು. ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಬಟ್ ಸ್ವಲ್ಪ ಹೊತ್ತು ಸೈಡಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಗೈಸ್, ನನಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ, ಕೋಲ್ಡ್ ಆಗಿದೆ. ಸೊ ನಾನು ವ್ಲಾಗಲ್ಲಿ ಅಷ್ಟು ಕಾಣಿಸ್ಕೊತಾ ಇಲ್ಲ. ಬಟ್ ಇವರೆಲ್ಲ ಕಾಣಿಸ್ಕೊತಾರೆ, ನೋ ಪ್ರಾಬ್ಲಮ್. ನನಗೆ ಕೋಲ್ಡ್ ಆಗಿದೆ ಗೈಸ್, ಸೊ ನೋ ವ್ಲಾಗಿಂಗ್. ಬಟ್ ಇವರೆಲ್ಲ ವ್ಲಾಗಲ್ಲಿ ಬರ್ತಾರೆ. ನಮ್ಮಪ್ಪ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಕೈಗೆ ರೆಡ್ ಕಲರ್ ಹಿಂದೆ ಐತದು.
ನಮ್ಮಮ್ಮ ನಡ್ಕೊಂಡು ಹೋಗ್ತಾನೆ ಇರ್ತಾರೆ, ನಿಂತ್ಕೊಳಲ್ಲ, ಹಿಂದೆನೂ ತಿರುಗಿ ನೋಡಲ್ಲ. ಒಂದೊಂದ್ಸತಿ ಹಂಗೆ ನಡ್ಕೊಂಡು ಹೋಗ್ತಾನೇ ಇರ್ತಾರೆ. ಅದನ್ನ ಎತ್ತಕ್ಕೆ ಹೋದ್ಲು, ಆದರೆ ಅದನ್ನ ಎತ್ತಕ್ಕಾಗಿಲ್ಲ ಅವಳ ಕೈಲಿ. ಬರೀ ಶೋ ಆಫ್ ಕೊಡೋಕ್ಕೆ ಹೋಗ್ತಾಳೆ, ಆದರೆ ಅದು ಫ್ಲಾಪ್ ಆಗೋಯ್ತು. ನಾನು ಹೇಳ್ದೆ ನಿಮಗಲ್ಲ, ನಾನು ಏನಕ್ಕೆ ಬ್ಲಾಗಲ್ಲಿ ಬರ್ತಾ ಇಲ್ಲ ಅಂತ. ಅಂದರೆ ಸಖತ್ ಖುಷಿ ಆಯಿತು. ಪ್ಲ್ಯಾನ್ ಮಾಡಿ ಹೊರಟಿದ್ದಕ್ಕೂ, ಆಲ್ ಆಫ್ ಎ ಸಡನ್ ಹೊರಟಿದ್ದಕ್ಕೂ ತುಂಬಾ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ಆ್ಯಕ್ಚುಲಿ ನಾವು ಅಮ್ಮನ ಕರ್ಕೊಂಬರ್ಬೇಕಿತ್ತು, ಲೇಟ್ ಆಗಿರೋ ಕಾರಣ ಅವರು ನಮ್ಮ ಅಪ್ಪಗೆ ಊಟ ತಿಂಡಿ ಎಲ್ಲ ಮಾಡಿಕ್ಕಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಬಿಟ್ಟು ನಾವು ಹೊರಟು ಬಂದಿದ್ದು. ಈವನ್ ನಮ್ಮ ಅಮ್ಮಗೂ ಕೂಡ ಕಾಲ್ ಮಾಡಿದ್ವಿ. ಸರಿ ನಮ್ಮಮ್ಮ ಲೇಟ್ ಆಗತ್ತೆ ಅಂದರೆ ಸಡನ್ನಾಗಿ ಹೇಳೋದ್ರಿಂದ ಅವ್ರಿಗೂ ಸ್ವಲ್ಪ ರಿಸ್ಕೇನೆ, ಅರ್ಜೆಂಟಾಗಿ ಮಾಡಿ ಅವ್ರಿಗೂ ಪಾಪ ನಮ್ಮ ಅಪ್ಪಗೆ ಅಡುಗೆ ಎಲ್ಲ ಮಾಡಿಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಹೋಗಿ ಬನ್ನಿ ಅಂತಂದರು. ಸೊ ಅದಕ್ಕಾಗಿ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಾವು ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಇಲ್ಲಿ ದೇವ್ರ ದರ್ಶನ, ನಾವು ಈವನ್ ಅಲ್ಲಿ ಕೂತಿದಾಗ ಲಡ್ಡು ಕೌಂಟ್ರಲ್ಲಿ ಕೂತಿದ್ದಾಗೂ ಈವನ್ ನಮ್ಮ ಮನೆಯವ್ರು ನೆನೆಸ್ಕೊಂಡ್ರು ಅಮ್ಮ ಬರಬೇಕಾಗಿತ್ತು ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಬರೋಣ ಅಂತಂದ್ಬಿಟ್ಟು ದೇವ್ರ ದರ್ಶನ ಅಂತೂ ಸಕ್ಕತ್ತಾಗಾಯಿತು. ಇಲ್ಲಿ ಅಂದರೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದಲ್ಲಿ. ನೆಕ್ಸ್ಟ್ ಏನೋ ಟೈಮ್ಗೆ ಹೇಳಿದ್ರಪ್ಪ, ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೇಳಿದ್ರು. ಸೊ ಅದಕ್ಕಾಗಿ ಆ ಜಾತ್ರೆ ಟೈಮ್ಗೆ ಹಂಗೂ ನಮ್ಮ ಮನೆಯವ್ರು ಹೇಳಿದ್ರು ಜಾತ್ರೆ ಟೈಮಿಗೆ ಬರೋಣ ಅಂತಂದ್ಬಿಟ್ಟು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬರೋಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗೋಗಿತ್ತು. ಮತ್ತೆ ಹೊಟ್ಟೆನೂ ಅಷ್ಟೇ ತುಂಬಾ ಹಸಿತಾ ಇತ್ತು, ಕಾಫಿ ಬೇಕಿತ್ತು. ಅಲ್ಲೆಲ್ಲ ಕಾಫಿ ನೋಡಿದ್ವಿ, ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಬರ್ತಾ ಆನ್ ದ ವೇ, ಅಂದರೆ ಇನ್ನು ಆಂಧ್ರ ಕೂಡ ಬಿಟ್ಟಿರಲಿಲ್ಲ. ಅಲ್ಲೇ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆನೇ, ಅಂದರೆ ಒಂದು ದೇವಸ್ಥಾನ ಎಲ್ಲ ಬಿಟ್ಟು ಸುಮಾರು ದೂರ ಬಂದ್ವಿ. ಹೈವೇಗೆ ಜಾಯ್ನ್ ಆಗ್ತಿದ್ದಂಗೆ ಇಲ್ಲಿ ಕಾಫಿ ಕೆಫೆ ಅಂತ ಒಂದು ಸಿಕ್ತು. ಸೊ ಇಲ್ಲಿ ಏನಾದ್ರು ಬಜ್ಜಿ ಗಿಜ್ಜಿ ಇದ್ರೆ ಲೈಟಾಗಿ ಕಾಫಿ ಕುಡ್ಕೊಂಡು ಬಜ್ಜಿ ಏನಾದ್ರು ತಿನ್ನೋಣ ಅಂದ್ಕೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ಅಂದರು ಚೆನ್ನಾಗಿರೋದಿಲ್ಲ, ಬೇಡ, ನೋಡಿದ್ರೇ ಗೊತ್ತಾಗ್ತಾ ಇದೆ ಅಂದ್ಬಿಟ್ಟು. ಬಟ್ ನನಗೆ ಹೊಟ್ಟೆ ಹಸಿವು ಅಂತೂ ದೇವ್ರ ಹಣೆಗೂ ತಡೆಯೋಕ್ಕಾಗ್ತಿರ್ಲಿಲ್ಲ. ಏನಾದರೂ ಒಂಚೂರು ಹೊಟ್ಟೆಗೆ ಹಾಕಿದ್ರೆ ಸಾಕು ಅನ್ನಿಸ್ತಾ ಇತ್ತು. ಸೊ ಬಜ್ಜಿ ಏನಾದರೂ ಇದ್ದರೆ ಕೇಳಿ ಅಂತ ಹೇಳ್ತಾ ಇದ್ದೆ. ಸೊ ಬಜ್ಜಿನೂ ಇತ್ತು ಅಲ್ಲಿ. ಮತ್ತು ನನ್ನ ಮಗಳು ಬಂದು ಲೆಮನ್ ಟೀ ತೊಗೊಂಡ್ಳು, ಅವಳು ಮತ್ತು ಸೂರಿ ಬಂದು ಲೆಮನ್ ಟೀ ತೊಗೊಂಡ್ರು. ಬಾಯಿ ಮುಚ್ಕೊಂಡು ನಾನು ಅದಾದರೂ ತೊಗೊಬೇಕಾಗಿತ್ತು ಲೆಮನ್ ಟೀ. ನಾನು ಕಾಫಿ ತೊಗೊಂಡು ತಪ್ಪು ಕೆಲಸ ಮಾಡಿದೆ, ಒಂದು ಚೂರು ಚೆನ್ನಾಗಿರಲಿಲ್ಲ ಕಾಫಿಯಲ್ಲಿ. ಅಲ್ಲಿಂದ ಹೊರಟು ಬರ್ತಿದ್ದಂಗೆನೇ ಆಲ್ರೆಡಿ ಕತ್ಲಾಗೋಗಿತ್ತು. ದಾರಿಲಿ ನೋಡಿ ನಮ್ಗೇನು ಕಾಣಿಸ್ತು ಅಂದ್ಬಿಟ್ಟು ಚೇಳು. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರೋದು. ಒಂದು ಸುಚಿತ್ರ ಅವ್ರ ಅಮ್ಮ ಮನೆ ಹತ್ರ ಊರಲ್ಲಿ ನೋಡಿದ್ದೆ ಹೊಸಂಗಡಿಯಲ್ಲಿ. ಈಗ ಸೂರಿ ಕಾರು ಓಡಿಸ್ಬೇಕಾದ್ರೆ ಸಡನ್ನಾಗಿ ಕಾಣಿಸ್ತು ಅವ್ನ ಕಣ್ಣಿಗೆ. ಸೊ ಇಲ್ಲಿ ಚೇಳು ನನ್ನ ಮಕ್ಕಳು ನೋಡಿರಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ತೋರಿಸಿದ್ವಿ. ಅಲ್ಲಿಂದ ನಾವು ಮೂವ್ ಆನ್ ಆದ್ವಿ. ಬಿಕಾಸ್ ಹಂಗೂ ವಿಡಿಯೋ ಮಾಡ್ಕೊಬೇಕಾದ್ರೆ ನನ್ನ ಹಸ್ಬೆಂಡ್ ಅಂತ ಇದ್ರು, ತುಂಬ ಹತ್ರ ಹೋಗಬೇಡ ಅಂತ ಅಂದ್ಬಿಟ್ಟು. ಬಟ್ ನನ್ನ ಮಕ್ಕಳು ನೋಡಿರಲಿಲ್ಲ, ಲೈವ್ ಆಗಿ ನೋಡಿರಲಿಲ್ಲ. ಸೊ ಅವರಿಗೆ ನೋಡಿದ್ರು, ಹಂಗೂ ಅವಳು ಚಿಕ್ಕವಳು ಹೆದರ್ಕೊತಾ ಇದ್ಲು. ಸರಿ ಅಲ್ಲಿಂದ ಹಾಗೆ ಮೂವ್ ಆನ್ ಆಗಿ ಮತ್ತೆ ಇಲ್ಲಿ ಹೈವೇಗೆ ಜಾಯಿನ್ ಆದಮೇಲೆ ನಾವು ಬಂದಿದ್ದು ಕೋಮಲ್ ಗಾರ್ಡನ್ ಅಂತ. ಇದು ಬಂದು ಆಂಧ್ರ ಎಲ್ಲ ಬಿಟ್ಟು ಆದಮೇಲೆ, ಅಂದರೆ ಕರ್ನಾಟಕಗೆ ಎಂಟ್ರಿ ಆದಮೇಲೆ ಇದು ಸಿಗುತ್ತೆ. ಇದು ಬಂದು ಹೈವೇಲೇನೆ ಲೆಫ್ಟ್ ಸೈಡ್, ಅಂದರೆ ನಾವು ಬ್ಯಾಂಗ್ಳೂರಿಗೆ ಬರ್ತಾ ರೈಟ್ ಸೈಡಲ್ಲಿ ಸಿಗುತ್ತೆ. ಇದು ಹೊಸದಾಗಿ ಓಪನ್ ಆಗಿರೋದು ಇದು ಹೋಟೆಲ್. ಇದು ಓಕೆ ಗೈಸ್, ನಮ್ಮಮ್ಮ ಯಾವಾಗಲೂ ವ್ಲಾಗಲ್ಲಿ ಬರಲ್ಲ ಅಂತಾರೆ. ಅದಕ್ಕೆ ನಾನು ಇಸ್ಕೊಂಡು ನಾನೇ ವ್ಲಾಗ್ ಮಾಡ್ತೀನಿ. ನಮ್ಮಮ್ಮ ಯಾವಾಗಲೂ ನಾನು ಮಾತ್ರ ವ್ಲಾಗಲ್ಲಿ ಇರಲ್ಲ ಅಂತಾರೆ. ಅದಕ್ಕೆ ಏನಾಯ್ತು ನೋಡಿದ್ರೆ, ನಮ್ಮಮ್ಮಂಗೂ ನಾನು ತಂಗಿದಾರ ಗೈಸ್ ನೋಡಿ. ಇದ್ಯಾವುದೋ ಮಂಗಳೂರು ಗಾಡಿ ಅಂತೆ, ಓಲ್ಡ್ ಗಾಡಿ, ಓಲ್ಡ್ ಇಸ್ ಗೋಲ್ಡ್. ಮ್ಯಾನ್ಯಲ್ ಗೇರ್ ಗೇರ್ ಇದೆ, ಹ್ಯಾಂಡ್ ಗೇರ್ ನೋಡಿ. ಹ್ಯಾಂಡ್ ಗೇರ್ ಅಲ್ಲಿ ಪಕ್ಕದಲ್ಲಿ ಇರೋದು ಗೇರ್ ಅದು.
ಮ್ಯಾನ್ಯಲ್ ಗೇರ್ ಇದೆ ನೋಡಿ ಸೀಟ್ ಉದ್ದುಗೈತೆ 3 ಜನ ಕೂತ್ಕೊಂಡು. ನೋಡಿ, ಈ ಕಡೆಯಿಂದ ನೋಡಿ, ಕಾಣುತ್ತೆ ಈಚೆ ನಿಮ್ಗೆ ಕೂಡ ಮ್ಯಾನ್ಯಲ್ ಗೇರ್. ಇದೆ. ಈಗ ನಾವು ಬಂದಿರೋದು ಕೋಮಲ್ ಗಾರ್ಡನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ನಮ್ಮಮ್ಮ ಆಲ್ರೆಡಿ ಕುಂತುಬಿಟ್ಟಿದ್ದಾರೆ. ಅವ್ರಿಗೆಲ್ಲಾದರೂ ಫಸ್ಟ್ ಸಿಟ್ಟಿಂಗ್ ಮುಖ್ಯ. ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ, ನಾನು ಕುತ್ಕೋತೀನಿ ಅಂತ ಅವ್ರು ಕುತ್ಕೋತಾರೆ ಗೈಸ್. ನಮ್ಮಮ್ಮಂಗೂ ನೋಡಿ ಅಷ್ಟು ರಶ್ ಇಲ್ಲ. ಈಗ ನೋಡಿ ಇವಳಿಗೆ ಟ್ರ್ಯಾಂಪಲಿಂಗ್ ಹೋಗ್ಬೇಕಂತೆ. ಬನ್ನಿ ಈಗ ನಾವು ಟ್ರ್ಯಾಂಪಲಿಂಗ್ ಕರ್ಕೊಂಡು ಹೋಗೋಣ ಬಾ. ನಾನು ಆಡಲ್ಲ. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಳಕ್ಕೆ ಔಟ್ಡೋರ್ ಸಿಟ್ಟಿಂಗ್ ಅಲ್ಲಿದ್ದೀವಿ. ನೀರು ತೆಗೆದ್ಬಿಟ್ಟು ಮಾಡಬೇಕು. ಔಟ್ಡೋರ್ ಸಿಟ್ಟಿಂಗ್ ಅಲ್ಲಿದ್ದೀವಿ. ಈಗ ಫ್ಲ್ಯಾಶ್ ಆನಲ್ಲೇ ಇದೆಯಾ? ಸೆಲ್ಫ್ ಸರ್ವಿಸ್ ಇಲ್ಲ ಅದು. ಏನು ಸೆಲ್ಫ್ ಸರ್ವಿಸಾ ಇಲ್ಲಿ? ಇಲ್ಲ ಆದರೆ ಸೆಲ್ಫ್ ಸರ್ವಿಸ್ ಗೈಸ್. ಯಾರು ಬಂದಿಲ್ಲ ಸಾರಿ ಗೈಸ್, ರಾಂಗ್ ಇನ್ಫಾರ್ಮೇಷನ್. ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ. ಗೊತ್ತಾದ್ಮೇಲೆ ಹೇಳ್ತೀವಿ. ನಮ್ಮಪ್ಪ ಹೋಗ್ತಾ ಇದ್ದಾರೆ ಗೈಸ್ ಕೇಳೋಕ್ಕೆ ಸೆಲ್ಫ್ ಸರ್ವಿಸ್ ಹೇಳೋ ಅಂತ. ಅಲ್ಲಿ ಆಟ ಆಡೋಕ್ಕೆಲ್ಲ ಇದೆ ಮಕ್ಕಳಿಗೆ. ನಮ್ಮಂಥ ದೊಡ್ಡ ಮಕ್ಕಳೆಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಟ್ರಾಂಪೋಲಿನ್ ಆಡ್ಬೋದು ದೊಡ್ಡ ಮಕ್ಕಳು. ನೋಡಿ ಇವಳಲ್ಲಿ ನೋಡಿ, ಇವಳಲ್ಲಿ ನೋಡಿ. ಹಾಂ ಗೈಸ್, ನೀವು ಇಲ್ಲಿಗೆ ಬಂದರೆ ಒಳಗೆ ಕುತ್ಕೋಬೇಕಾಗುತ್ತೆ. ಆಚೆ ಸೆಲ್ಫ್ ಸರ್ವಿಸ್. ಸೊ ಈಗ ನಡೀರಿ ಒಳಗೆ. ಇಲ್ಲೇ ಚೆನ್ನಾಗಿತ್ತು. ಹಂಗಾರೆ ನಾನು ಗೈಸ್ ಆಚೆ ಸೆಲ್ಫ್ ಸರ್ವಿಸ್ ಅಂತ ಹೇಳಿದ್ರು, ಅದಕ್ಕೆ ನಾವೀಗ ಒಳಗೆ ಹೋಗ್ತಾ ಇದ್ದೀವಿ. ನಮಗೆ ಸೆಲ್ಫ್ ಸರ್ವಿಸ್ ಎಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಲೇಸಿನೆಸ್. ಸೊ ಈಗ ನಾವು ಒಳಗೆ ಬಂದಿದ್ದೀವಿ. ಎಷ್ಟು ಹಂಗೆ ಕುತ್ಕೊಳಕ್ಕೆ ಸ್ವಲ್ಪ ಕಷ್ಟ. ಏನೇನೋ ಯಾರು ಅದೇ ಇದು ಹಾಕೊಂಡಿದ್ನಲ್ಲ ಅಕ್ಕ ಅವಾಗೇನೋ ನಂದಲ್ ಸೀತಾ ಚೂರಾದರೂ ಇರಬೇಕಲ್ಲ ಅಕ್ಕ, ಚೂರು ಇಲ್ವೇ? ನೋಡಿ, ಇವರು ಬೊಟ್ಟಲ್ಸ್ಕೊಂಬಿಟ್ಟಿದ್ದಾರೆ, ಅವಳು ಬೊಟ್ಟಲ್ಸ್ಕೊಂಡಿದ್ದಾರೆ. ಅವ್ರು ನೋಡಿ ತುಂಬ ಡಿವೋಷ್ನಲ್. ಇವ್ರು ನೋಡಿ ಮಾರಮ್ಮ ಥರ ಇದ್ದಾರೆ, ತುಂಬ ಡಿವೋಷ್ನಲ್. ನೋಡಿ ಏನು ಬೇಕು ಅಂತ. ಇವರು ಮೆನುಗೆ ರೈಸ್ ಅಲ್ಲ, ನೀನು ಮೊಸರನ್ನ ಕತೆ ಕೊಡ್ಕೊ. ನಮ್ಮನೆ ಹೋಮ್ ಮಿನಿಸ್ಟ್ರಿಗೆ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಅವರೇ ಆರ್ಡ್ರ್ ಮಾಡಿಬಿಡ್ತಾರೆ. ಮಾಡಿ ತಿಂದಿಲ್ಲ ಅಂದ್ರೆ ಅವಾಗಿದೆ. ನಮ್ಮನೆ ಹೋಮ್ ಮಿನಿಸ್ಟ್ರ್ ಅವರೇ ನೋಡ್ತಾರೆ. ಆಮೇಲೆ ಕಡೆಗೆ ಇವಳೊಬ್ಳು ಕಿತ್ತಾಡ್ತಾಳೆ. ಇಲ್ಲಿ ಸರ್ವಿಸ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ. ಆಂಬಿಯನ್ಸ್ ವಿಷಯಕ್ಕೆ ಬಂದರೆ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್. ಆ್ಯಕ್ಚುಲಿ ನನಗೆ ಈಚೆ ಕುತ್ಕೊಳೋದಕ್ಕೆ ಇಷ್ಟ ಇತ್ತು, ಬಟ್ ಅಲ್ಲಿ ಸರ್ವಿಸ್ ಇಲ್ಲ, ಸೆಲ್ಫ್ ಸರ್ವಿಸ್ ಅಂದರು. ಆದರೆ ಬೇಡ, ಸರ್ವಿಸ್ ಆದರೆ ಬೇಗ ಸಿಗುತ್ತಲ್ವಾ ಅಂತ ಅಂದ್ಕೊಂಡು ನಾವಿಲ್ಲಿ ಬಂದ್ವಿ. ಯಾಕೆಂದರೆ ಹೊಟ್ಟೆ ಹಸ್ತಿರೋದ್ರಿಂದ ಸರಿ ಇಲ್ಲೇ ಬಂದ್ವಿ ನಾವು. ಇಲ್ಲಿ ನೋಡಿದ್ರೆ ಇಲ್ಲೂ ಲೇಟ್ ಆಗಿತ್ತು ಸ್ವಲ್ಪ ಹೊತ್ತು. ನೋಡಿದ್ರೆ ಅಲ್ಲೇ ಕುತ್ಕೊಬೋದಾಗಿತ್ತು ಅಂತ ಆಮೇಲೆ ಅಂದ್ಕೊಂಡ್ವಿ. ಇಲ್ಲಿ ಬಂದು ನನ್ನ ಮಗಳು ತೊಗೊಂಡಿದ್ದು ಚೀಸ್ ಮಸಾಲೆ ದೋಸೆ. ಅವಳಿಗೆ ಚೀಸು ಪನ್ನೀರ್ ಅಂದರೆ ಸಖತ್ ಇಷ್ಟ. ದೊಡ್ಡವಳಿಗೆ ಚೀಸ್ ಮಸಾಲೆ ದೋಸೆ ಅವಳು ತೊಗೊಂಡಿದ್ದು. ಮತ್ತು ಪನ್ನೀರ್ ಮಲಾಯ್ ಟಿಕ್ಕಾ, ಇದು ಅಷ್ಟೇ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಚೀಸ್ ಮಸಾಲೆ ದೋಸೆನೂ ಚೆನ್ನಾಗಿತ್ತು, ಪನ್ನೀರ್ ಮಲಾಯ್ ಟಿಕ್ಕಾನೂ ಚೆನ್ನಾಗಿತ್ತು. ಇದಾದಮೇಲೆ ನಾವು ಬಂದು ಎಲ್ಲರೂ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡ್ವಿ. ಬಿಕಾಸ್ ನನ್ನ ಹಸ್ಬೆಂಡು ಲೈಟಾಗಿ ಏನಾದ್ರು ತಿಂತೀನಿ ಸಾಕು ಅಂತಂದ್ರು. ಬಿಕಾಸ್ ಡ್ರೈವ್ ಮಾಡಬೇಕಿತ್ತು. ಅವ್ನು ಸೂರಿ ಅಂತೂ ನಮ್ಮ ಸೂರಿ ತೊಗೊಂಡ್ಲೇ ಇಲ್ಲ ಏನೂ. ಜಸ್ಟ್ ಅವನು ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡ. ನಾವು ಬಲವಂತ ಮಾಡಿ ತಿನ್ನು ಅಂತಂದಿದ್ದಕ್ಕೆ ಒಂದು ಅರ್ಧ ರೋಟಿ ತಿಂದ ಅಷ್ಟೇನೆ.
ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಮಕ್ಕಳದ್ದು ಫೋಟೋ ಶೂಟ್ಸ್ ಅಂದರೆ ಇಲ್ಲಿ ಫೋಟೋ ಎಲ್ಲ ಸ್ವಲ್ಪ ತಗೊತಾ ಇದ್ರು. ಇವ್ರದ್ದು ಫೋಟೋ ಶೂಟ್ ಇಲ್ಲಿ ನಡೀತಾ ಇತ್ತು, ಇಲ್ಲಿ ವಿಂಟೇಜ್ ಕಾರ್ ಹತ್ರ. ಸರಿ ಹಂಗೆ ಎಲ್ಲ ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಟೀ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಓಕೆ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್, ಬಾಯ್ ಬಾಯ್.